ಮಾಡಿದ್ದನೋ ಇಲ್ಲೋ ಅದೆಲ್ಲ ಆಮೇಲೆ ತಾನೆ. ಅಧಿಕಾರದ ದುರ್ಬಳಕೆ ಆಯಿತು ಅಂತಾದ್ರೆ ನನ್ನ ಸರ್ವನಾಶವೇ ಆಗಿ ಹೋಗ್ತದೆ. ಅವ ಸರಿಯಾಗಿ ಏನಿನ್ನು ಬರುವುದಿಲ್ಲ ನಾನೆನ್ನುವುದಾಗಿ ಭಾವಿಸಿದೆಯಾ? ಸರಿಯೇ ಇದ್ದೇನೆ. ನಿನ್ನನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಅರಸುತ್ತಾ ಇದ್ದವ ನಾನು, ನಿನ್ನನ್ನು ಕೂಡುವುದಕ್ಕೆ ಕಾಲವನ್ನು ಕಾಯುತ್ತಾ ಇದ್ದವ ನಾನು. ಇವತ್ತು ಕಾಲ ಕಲ್ಪಿತವಾಗಿದೆ. ನೀನಾಗ ಬರ್ತೀಯೋ ಇಲ್ಲ? ಈ ದರೆ ಬಾಯ್ತೇನೆ ಅಲ್ಲ, ಗಗನವೇ ಖುಷಿಯಲಿ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಾನು ನಿನಗೆ ಸಿಗಲಾರೆ 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 ಸಿಗಲಾರೆ. ಮಾಡ್ತಾ ಇದ್ದೀಯ ನೀಚತನದ ಕಾರ್ಯವ. ನನ್ನ ಹೆಂಡತಿಯನ್ನು ಬಲಾತ್ಕರಿಸುವುದಕ್ಕೆ ಹೋಗ್ತೀಯ. ನೀನು ಬಂದದ್ದು ಬಹಳ ಒಳ್ಳೆಯದಾಯಿತು. ಏನು ನಿನ್ನ ಹೆಂಡತಿಯನ್ನು ಬಲಾತ್ಕಾರ ಮಾಡುವುದಕ್ಕೆ ನಾನು ಮುಂದಾದದ್ದ? ಏನು ನೀನು ನನ್ನನ್ನು ಆಕ್ಷೇಪ ಮಾಡ್ತಾ ಇದ್ದೀಯಾ? ನಿನಗೆ ನಿನ್ನ ಹೆಂಡತಿಯ ವಿಷಯ ಗೊತ್ತಿಲ್ಲ. ಅವಳು ದೊಡ್ಡ ಬಣ್ಣಗಾಸಿ, ಅಯ್ಯೋ ದೊಡ್ಡ ನಾಟಕದವಳವಳು, ಎಲ್ಲ ಸುಳ್ಳು ಹೇಳುವವಳು. ಈಗ ಅವಳು ನಿನ್ನ ಹೆಂಡತಿ ಆಗಿರಬಹುದು. ಮೊದಲು ನನ್ನ ಪ್ರೇಯಸಿ ನೋಡು, ಅವಳು ಒಂದೆರಡು ಕಡೆಯಲ್ಲ, ಎಷ್ಟು ಕಡೆ ನನ್ನ ಜೊತೆ ಬಂದಿದ್ದಾಳೆ, ಎಷ್ಟು ಕಡೆ ನಾನು ಬಂದಿದ್ದೇವೆ. ಅವಳಿಗೂ ನನಗೂ ದೈಹಿಕ ಸಂಪರ್ಕ ಇದ್ದ ವರ್ಷದ ಹಿಂದೆ. ಈಗ ನೀನು ಗಂಡ ಮನವನೋರ್ವಗೆ ನೀಡಿ ಪೂರ್ವದಿ ಮನವನೋರ್ವಗೆ ನೀಡಿ ಪೂರ್ವದಿ ನಿನ್ನ ಹೊರಗಿದನಾಗರ ಮನಸ್ಸೊಬ್ಬರಿಗೆ ದೇಹ ಒಬ್ಬರಿಗ ಎಲ್ಲ ವಂಚಕಿ. ಕೆಟ್ಟ ಹಾವಿಗೆ ಹಾಲೆರದಂತಾಯಿತು, ಕೆಟ್ಟ ನೋಗಿಣಿಯಾದೆಯ. ಅವನ ಮಾತಿಗೆ ನೀವು ಅಷ್ಟು ಬೆಲೆ ಕೊಡ್ತೀರಿ ಅಂತಾದ್ರೆ ನಾನು ನಿಮ್ಮ ನನ್ನ ಮಾತಿಗೆ ನೀವು ಎಷ್ಟು ಬೆಲೆ ಕೊಡಬೇಕು ಹೇಳಿ. ಯಾವುದೇ ಕಾರಣಕ್ಕೂ ನಾನು ವಂಚಿಕೆ ಅಲ್ಲವೇ ಅಲ್ಲ. ನಾನು ಪವಿತ್ರಳೇ ಆಗಿದ್ದೇನೆ ಸ್ವಾಮಿ. ಈ ಹೃದಯದಲ್ಲಿ ನಿಮಗಲ್ಲದೆ ಇನ್ನು ಯಾರಿಗೂ ಸ್ಥಾನ ಇಲ್ಲ.
ನನ್ನ ಬದುಕಿನಲ್ಲಿ ನಿಮಗಲ್ಲದೆ ಇನ್ಯಾರಿಗೂ ಮಾನವೂ ಇಲ್ಲ. ನೋಡಿ, ಕಾಯೇನ ವಾಚ ಮನಸ್ಸ ನಿಮ್ಮನ್ನಲ್ಲದೆ ಮತ್ತೊಬ್ಬರನ್ನು ನಾನು ಕನಸಿನಲ್ಲಿಯೂ ಧ್ಯಾನಿಸಿದ್ದಿಲ್ಲ, ನೋಡಿದ್ದಿಲ್ಲ ಸ್ವಾಮಿ. ನಿಮಗೆ ಹೇಗೆ ನಾನು ಭರವಸೆ ಕೊಡಿ? ನಿಮ್ಮ ಕೈ ಮೇಲೆ ನನಗೆ ವಿಶ್ವಾಸ ಉಂಟು ತಾನೆ ಇದೆ. ಅದೇ ಕೈಯಿಂದ ಕಟ್ಟಿದ ಮಾಂಗಲ್ಯದ ಆಣೆಯಾಗಿ ಹೇಳ್ತೇನೆ ಸ್ವಾಮಿ, ನಾನು ಪ್ರಾಮಾಣಿಕರು, ನಾನು ವಂಚಕಿಯಲ್ಲ, ನಾನು ಹಾಗೇನೆ ಅಲ್ಲ. ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ನನ್ನ ಹೆಂಡತಿ ನೀನಲ್ಲ, ನಿನ್ನ ಗಂಡ ನಾನಲ್ಲ. ಮಾಂಗಲ್ಯ ಕಟ್ಟಿದ್ದು ನಾನಲ್ವ? ಕನಸು ಇಲ್ಲ, ಇಂದು ಇದು ಕನಸಾಗಿರಬಹುದು, ನಾಳೆ ಇದೇ ನನಸು. ಅವ ಸರಿಯಾದ ಬಳಿಕ ನನ್ನ ವಲ್ಲಭನಿಗೆ ಇಲ್ಲದ ಸಲ್ಲದ ವಿಚಾರವನ್ನು ಹೇಳಿ ನನ್ನ ಹಾಲಿನಂಥ ಸಂಸಾರಕ್ಕೆ ಅವ ಹುಲಿ ಹಿಂಡುತ್ತಾನೆ. ನನ್ನ ಮೇಲೂ ಅಪವಾದ, ಅವರಿಗೆ ಮಾನಸಿಕ ಹಿಂಸೆ. ಏನು ಮಾಡಲಿ? ಹಾಗಿದ್ರೆ ಏನು ಮಾಡಲಿ? ಇಲ್ಲ, ವಿಷಯ ಮತ್ತೊಬ್ಬರಿಗೆ ಗೊತ್ತಾಗುವ ಮೊದಲಾಗಿ ನಾನು ನಾನೇ ಮೊದಲಾಗಿ ಈ ಊರನ್ನ ಮನೆಯನ್ನು ಬಿಟ್ಟು ದೂರ ಹೋಗಬೇಕು ನಾನು. ಹಾಗಾದರೆ ನನ್ನವರಲ್ಲಿ ಕ್ಷಮೆ ಕೇಳಿ ಹೋಗಬೇಕು ತಾನೆ, ಕ್ಷಮೆ ಕೇಳಿ ಹೋಗಬೇಕು. ಸಾಗರವನ್ನು ಸೇರಿದ ನದಿ ಯಾವತ್ತೂ ಬೇರೆ ಆಗುವುದಿಲ್ಲ. ಆದರೆ ವಿಧಿ ಅದನ್ನು ಮಾಡಿಸುವುದಕ್ಕೆ ಹೊರಟು ಬಿಟ್ಟ ಸಾಗರ, ಕ್ಷಮಿಸಿಬಿಡು. ನಿನ್ನ ಬದುಕಿನಲ್ಲಿ ನಾನು ಯಾವ ನೆಮ್ಮದಿಯನ್ನು ಕೊಟ್ಟವಳಲ್ಲ. ಕೊನೆಯದಾಗಿ ನನ್ನ ಹೆಣ್ತನವನ್ನು ನಾನು ಸಾರ್ಥಕ ಮಾಡಿಕೊಂಡವಳು ಅಲ್ಲ. ಬರುವ ಜನ್ಮ ಇದ್ರೆ ನಿಮ್ಮ ಹೆಂಡತಿಯಾಗಿ ಸೇವೆ ಸಲ್ಲಿಸ್ತೇನೆ. ಹಿಡ್ಕೊಳ್ಳೋದ್ರಲ್ಲೇ ಗೊತ್ತಾಗ್ತದೆ ನಿಂಗೆ ಎಷ್ಟು ಓದ್ಲಿಕ್ಕೆ ಬರ್ತದೆ ಅಂತ. ಓದ್ಲಿಕ್ಕೆ ಬರ್ತದೆ, ಹಿಡ್ಕೊಳ್ಲಿಕ್ಕೆ ಸ್ವಲ್ಪ ಕಷ್ಟ. ನಿನ್ನ ಕರ್ಮ ನಿಂದ ಯಾವ ಅಕ್ಷರ ಯಾವ ಭಾಷೆ. ಗಮಿಸುವೆ
ಏನು ಮಾಡಲಿಕ್ಕೆ ಅಂತ ಹೊರಟಿದ್ದಿ ನೀನು? ನಿನ್ನ ತಾಯಿಯ ಗರ್ಭಾಂಬುದಿಯಲ್ಲಿ ನಾನು ಜನ್ಮಕ್ಕೆ ಬಂದದ್ದಲ್ಲ. ನೀನು ಯಾವ ತಾಯಿ ಹೆತ್ತ ಮಗಳೋ, ನಾನು ಯಾವ ತಾಯಿ ಹೆತ್ತ ಮಗನೋ ನನಗೆ ಗೊತ್ತಿಲ್ಲ. ಆದರೆ ಒಂದನ್ನು ನೆನಪಿಟ್ಕೊಳ್ಬೇಕು ತಾಯಿ, ರಕ್ತ ಸಂಬಂಧ ಅಷ್ಟೇ ಸಂಬಂಧವಾಗಿರ್ತದೆ ಎನ್ನುವ ತಪ್ಪು ಕಲ್ಪನೆ ಬೇಡ. ಒಂದೇ ತಾಯಿಯ ಮಕ್ಕಳು ಆಸ್ತಿಗಾಗಿ ಅವರವರೇ ಹೊಡ್ಕೊಂಡು ಸತ್ತದ್ದುಂಟು. ಅಣ್ಣನನ್ನು ತಮ್ಮನನ್ನು ಅಣ್ಣನನ್ನು ಕೊಂದದ್ದು ಪ್ರಪಂಚದಲ್ಲಿ ಕಾಣ್ತೇವೆ. ಹಾಗಿದ್ರೆ ರಕ್ತ ಸಂಬಂಧವಷ್ಟೇ ಸಂಬಂಧವಲ್ಲ. ಹಾಗಿದ್ರೆ ಸಂಬಂಧ ಅಂತ ಹೇಳುವುದು ಯಾವುದನ್ನು ನಾವು ಇಟ್ಟುಕೊಂಡ್ರೆ, ಯಾವ ತಾಯಿ ಹೆತ್ತ ಮಗಳಾಗಲಿ ಅಥವಾ ಮಗನಾಗಲಿ ಸೋದರ ಸೋದರಿಯಂತೆ ಇರ್ಬೋದಮ್ಮ. ಆವತ್ತು ನಾನು ನಿನಗೆ ಅಣ್ಣ ಅಂತ ನಾನು ಹೇಳಿದೆ ತಾಯಿ. ತಂಗಿಯ ಹೊಣೆಗಾರಿಕೆ ನನ್ನದ್ದು ಅಂತ ನಾನು ಒಪ್ಪಿಕೊಂಡೆ. ಆದರೆ ಬಾಯಿ ತುಂಬ ಅಣ್ಣ ಅಂತ ಕರೆದ ನೀನು ಅಣ್ಣನಿಗೂ ದ್ರೋಹ ಮಾಡಿ ಹೋಗ್ತಾ ಇದ್ದೀಯಲ್ಲಮ್ಮ. ನಾನು ಏನು ತಪ್ಪು ಮಾಡಿದ್ದೇನೆ ತಾಯಿ? ನಿಜವಾಗಿ ಈ ಕ್ಷಣದವರೆಗೂ ನಿನ್ನ ಜೀವನ ಸರಿಯಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಜೀವನದ ಬಗ್ಗೆ ನಾನು ವಿಚಾರ ಮಾಡಲಿಲ್ಲ. ಇವಳು ನನ್ನ ಬೆನ್ನು ಹಿಂದೆ ಬಿದ್ದುಕೊಂಡು ಮದುವೆ ಆಗಿ ಅಂತ ಪೀಡಿಸ್ತಾ ಇದ್ದಾಳೆ. ಆದರೆ ಹೇಳಿದ್ದೇನು ನಾನು, ಮೊದಲು ಅವರು ಮದುವೆ ಆಗಲಿ ಅಂತ. ಮದುವೆ ಆದಮೇಲೆ ಬಂದು ಸಮಸ್ಯೆ ನೋಡಿದ ಮೇಲೆ ನನಗೆ ಮದುವೆಯೇ ಬೇಡ ಹೇಳೋ ವಿಚಾರದಲ್ಲಿದ್ದವ. ಹೇಗಾದರೂ ನಿನ್ನ ಜೀವನ ಒಳ್ಳೆಯದಾಗಲಿ ಅಂತ ಒದ್ದಾಡ್ತಾ ಇದ್ದೆ. ಆದರೆ ಪತ್ರ ಬರೆದಿಟ್ಟು ಹೊರಟು ಬಿಟ್ಟಿದ್ದೀಯಲ್ಲ, ಯಾಕಮ್ಮ ಹೀಗೆ ಮಾಡಿದೆ? ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಹೀಗೆ ಮಾಡಿದೆ ನೀನು? ಮತ್ತೆ ನನ್ನ ಹೊಟ್ಟೆಗೆ ಬೆಂಕಿ ಹಾಕಬೇಡ, ಹೇಳು. ಕ್ಷಮಿಸ್ಬಿಡಣ್ಣ. ಒಂದು ಕ್ಷಣಕ್ಕೆ ಅಣ್ಣ ತಂಗಿ ಎಲ್ಲ ಸಂಬಂಧವನ್ನು ಮರೆತು ಮನೆಯಿಂದ ಹೊರ ಬಂದುಬಿಟ್ಟೆ. ನಿನಗೆ ನಾನು ಮೋಸ ಮಾಡಿಬಿಟ್ಟೆ ಅಣ್ಣ. ಕ್ಷಮಿಸ್ಬಿಡು. ಹೇಳಮ್ಮ, ಎದ್ದೇಳು. ಯಾವ ಜನ್ಮದಲ್ಲಿ ನಾನು ನಿನ್ನ ತಂಗಿಯಾಗಿದ್ನೋ ಮಗಳಾಗಿದ್ದನೋ ಏನು, ಈ ಜನ್ಮದಲ್ಲಿ ಆ ಎಲ್ಲ ಭಾರವನ್ನ ಕರ್ತವ್ಯವನ್ನು ನೀನು ಸಾಂಗವಾಗಿ ಸಾಗಿಸುತ್ತಿದ್ದೆ. ಹೌದು, ಬಾಲ್ಯದಿಂದಲೂ ಒಡೆದಾಡಿಗಳಲ್ಲ. ಇಲ್ಲಮ್ಮ, ಎಲ್ಲಿಂದೋ ಬಂದು ನಿಮ್ಮ ಮನೆಯ ಅಂಗಳದಲ್ಲಿ ಬಿದ್ದಾಗ, ಹೌದಮ್ಮ, ಅಂಗಳದಲ್ಲಿ ಬಿದ್ದಿರುವ ಹೂವಿನಂತೆ ನನ್ನನ್ನು ಕಾಪಾಡಿದವ ನೀನು. ನನಗೊಂದು ಬಾಡಿಗೆ ಬೆಳಕಾಗಿ ನಿಂತವ ನೀನು. ಆದರೆ ನಾಳೆ ದಿವಸ ಸತ್ಯ ಗೊತ್ತಾಯಿತು ಅಂತ ಆದರೆ ಸಾಗರರ ಮನಸ್ಸಿಗೆ ಇಷ್ಟು ನೋವಾಗ್ಲಿಕ್ಕಿಲ್ಲ ಹೇಳು. ಹೌದಮ್ಮ, ನಾನು ಮಾಡಿದ ಸರಿ ಇರಬಹುದು, ಆದರೆ ಅವರಲ್ಲಿ ಅಧಿಕಾರ ಉಂಟು. ಸತ್ಯ. ಅಧಿಕಾರಿಗಳು ಹೇಗೂ ನಡ್ಕೊಳ್ಳಬಹುದು ಅಲ್ಲವೇ? ಖಂಡಿತ ತಾಯಿ. ಸಾಗರರ ಮನಸ್ಸಿಗೆ ನೋವು, ಅವರ ವೃತ್ತಿಯಲ್ಲಿ ಬೇರೆ, ಈ ಮನೆಗಿದ್ದಂಥ ಗೌರವವೂ ದೂರ ಆಗ್ತದೆ. ಈ ಎಲ್ಲ ಕಾರಣಕ್ಕಾಗಿ ನಾ ಮನೆ ಬಿಟ್ಟು ಬಂದುಬಿಟ್ನೋ. ಈಗ ಹೇಳ್ತೇನೆ ಕೇಳು ತಾಯಿ, ಯಾವ ಕಾರಣಕ್ಕೂ ನೀ ಮನೆ ಬಿಟ್ಟು ಹೋಗಬೇಕಾದ ಅಗತ್ಯ ಇಲ್ಲ. ಹೆಣ್ಣಾದಂತಹ ನೀನು ನಿನ್ನ ಶೀಲವನ್ನು ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಅವನ ಮೇಲೆ ಆಕ್ರಮಣ ಮಾಡಿದ್ದು. ಹೌದು, ಒಂದು ಹೆಣ್ಣಿನ ಶೀಲ ಹಾಳಾಗುವುದು ಒಂದೇ, ದೇವಸ್ಥಾನಕ್ಕೆ ಬೆಂಕಿ ಇಡುವುದು ಒಂದೇ ಅಂತ ಮಾತುಂಟು. ಹೌದು, ಖಂಡಿತ ನಿನ್ನ ತಪ್ಪಿಲ್ಲ. ಆದರೆ ನೀನು ಹೇಳಿದ ಸಮಸ್ಯೆಯಷ್ಟು ಸತ್ಯ. ಹೌದು, ನಿರಂಕುಶ ಪ್ರಭುತ್ವ, ಅಲ್ಲಿ ರಾಜ ಮಹಾರಾಜರು ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ಸಾಮಾನ್ಯರು ಮಾತಾಡುವ ಸ್ಥಿತಿಲಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳು. ಏನು? ಅವ ಸರಿ ಆದ್ರೆ ತಾನೇ ಅಂದರೆ ತೊಂದರೆ ಆಗುವುದು. ಈಗ ಹೇಳ್ತೇನೆ ಕೇಳು ತಂಗಿ, ನನ್ನ ಜೀವಿತದಲ್ಲಿ ಯಾವ ಆಸೆಯೂ ಇಲ್ಲ, ಎಲ್ಲ ಬಿಟ್ಟೆ. ಅಂತ ಸಂದರ್ಭ ಬಂತು ಅವನು ಸರಿ ಆಗ್ತಾನೆ ಅಂತ ಆದರೆ ಅವನ ಸಾವಿಗೆ ನಾನೇ ಕಾರಣವಾಗ್ತೇನೆ. ಹೆಮ್ಮೆ ಪಡ್ತೇನೆ. ತಂಗಿ ಜೀವನ ಒಂದು ಹಾಳಾಗಲಿಲ್ಲ ಅಂತ ಹೆಮ್ಮೆ ಪಡ್ತೇನೆ. ನನ್ನ ನಂಬಿದವಳನ್ನು ಬಿಟ್ಟೆ,
ಅವನ ಪ್ರಾಣ ಇಡಬಿಡುವುದಿಲ್ಲ, ಅದರಲ್ಲೂ ಸಂತೋಷ ಪಡ್ತೇನೆ. ನಾನು ಕೊಂದದ್ದು ಯಾರನ್ನ? ತೆಗೆದು ಹಾಕಿದ ವ್ಯಕ್ತಿಯನ್ನು. ಎಂಥವ? ಸಾಮಾನ್ಯರನ್ನು ಕೊಲ್ಲುವುದಲ್ಲ, ಒಬ್ಬ ಮಂತ್ರಿ ಮಗನನ್ನು ಕೊಂದೆ ಅಂತ ಹೆಮ್ಮೆ ಪಡ್ತೇನೆ ನಾನು. ಆ ಕೆಲಸ ನಾನು ಮಾಡ್ತೇನೆ, ನಿಶ್ಚಿತೆಯಿಂದಿರು ನೀನು. ಹೌದಣ್ಣ. ಹಾ, ಕಾಣುವುದಕ್ಕೆ ರೂವಾರಿ ಅಂತ ಕಂಡರೂ ಒಳಗಿರುವಂಥ ಗೋಮುಖದ ವ್ಯಾಘ್ರ ಯಾರಿಗೂ ಗೊತ್ತಾಗುವುದಿಲ್ಲ. ಆ ಗೋಮುಖದ ವ್ಯಾಘ್ರ ಗೊತ್ತಾಗುವುದು ಸನಿಯದಲ್ಲೇ ಇದ್ದ ವ್ಯಕ್ತಿಗೆ. ಅವನಿಗದು ಗೊತ್ತಾಗಿ ಈ ನಾಡು ಉಳಿಯಬೇಕು ಎಂಬ ಕಾರಣಕ್ಕಾಗಿ ಅವನನ್ನು ಕೊಂದರೂ ಒಳಗೆ ಹೋಗುವುದಾದ್ರೂ ಅಡ್ಡಿಲ್ಲ, ನಾನು ಅನುಭವಿಸ್ತೇನೆ ಶಿಕ್ಷೆ. ಈ ಸಮಾಜ ಅವನನ್ನು ಹಂತಕಂತಲೇ ಕರೀತದೆ. ಹೌದು, ಹಂತಕನಾಗಿ ಒಳಗಿದ್ದು ತೊಂದರೆ ಇಲ್ಲಮ್ಮ. ನಿನ್ನ ಆತ್ಮ ವೇದನೆಯನ್ನ ಅಡ್ಡಿಲ್ಲ, ಹೇಗೆ ಸಹಿಸಿಕೊಳ್ತೀಯ ನೀನು? ಫ್ರೀಡಮ್ಮ, ಸಾರ್ಥಕತೆ, ನಿನ್ನ ಬದುಕು ಒಳ್ಳೇದಾಯ್ತು ಎನ್ನುವುದೇ ಉದ್ದೇಶ. ಅಣ್ಣ, ಮತ್ತೊಂದು ಜನ್ಮ ಇದ್ರೆ ನಾವು ಭಾವನಾ ಪ್ರಪಂಚದಲ್ಲಿ ಬದುಕುವವರು. ನೀ ನನ್ನ ಮಗನಾಗಿ ಹುಟ್ಟಬೇಕು, ನಿನ್ನ ತಾಯಿಯಾಗಿ ನಾನು ನಿನ್ನ ಸೇವೆ ಮಾಡ್ತೇನೆ. ಆಯ್ತಮ್ಮ, ಆಯ್ತು. ನಿಂತ್ಕೊಳ್ಳಿ. ನೀ ಯಾಕೆ ಮೌನವಾಗಿದೆ? ಅಮ್ಮ, ಇದು ನಾನು ಹಿಡಿತಾ ಇದ್ದೇನೆ, ನನ್ನದು ತಪ್ಪಾಯ್ತು, ನನ್ನ ಕ್ಷಮಿಸಬೇಕಮ್ಮ. ಯಾಕೆ? ನಿಮ್ಮ ಮನೆಯ ಕೆಲಸದವಳಾದರೂ ಕೂಡ ಕೆಲಸದವಳ ಹಾಗೆ ನೋಡಿದವರಲ್ಲ, ಸ್ವತಃ ತಂಗಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಂಡವರು. ಆದರೂ ನಾನು ಇವರನ್ನು ಮದುವೆ ಆಗಬೇಕು ಎನ್ನುವಂತ ಆಸೆಯನ್ನು ಹೊತ್ತು ಸಾಕ್ಷಿ ಹೇಳುವುದಕ್ಕೆ ಮುಂದಾದೆ ತಾಯಿ. ಒಳ್ಳೆ ಕೆಲಸ ಮಾಡ್ತಿದ್ಲ ಅವಳು. ನಾನು ಹೇಳಿದ ಸಾಕ್ಷಿಯಿಂದ ಈಗೆಲ್ಲ ಅನಾಹುತ ಆಗುತ್ತದೆ ಅಂತ ಗೊತ್ತಿದ್ರೆ ನಾನು ಸಾಕ್ಷಿ ಹೇಳುವುದಕ್ಕೆ ಮುಂದಾಗುತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಬೇಕು. ಸುಮ್ಮನೆ ಈಗ ಒಂದು ಮಾತು ಹೇಳ್ತೇನೆ ಕೇಳಿ. ನಾನು ಜೀವನದಲ್ಲಿ ಇವನನ್ನ ಮದುವೆ ಆಗದೇ ಬೇಕಾದರೂ ಸಾಯ್ತೇನೆ, ಯಾವ ಕಾರಣಕ್ಕೂ ಸಾಕ್ಷಿ ಹೇಳುವುದಿಲ್ಲ. ಕ್ಷಮಿಸಿ ತಾಯಿ. ನೀ ಇವನನ್ನು ಅಂದಾಗ ನೀ ತೀರ್ಮಾನಕ್ಕೆ ಬಂದೆ ಅಂತ ಗೊತ್ತಾಯ್ತು. ಇಲ್ಲಿ ಬಾರೋ. ಇಲ್ಲಿ ನಮ್ಗೆ ಯಾವ ಸಂಬಂಧ ಇಲ್ಲ. ಇಲ್ಲಿ ನಾನು ಸಂಬಂಧ ಇದ್ದೇನೆ ಇಲ್ವಾ? ನೀನಿದ್ಯಮ್ಮ. ಆಗಿದ್ರೆ ಅಣ್ಣ, ನಾ ಯಾರನ್ನು ನಂಬಿಕೊಂಡು ಬದುಕಿದವನು ಅಲ್ಲ ಅಣ್ಣ. ನಮ್ಮ ಬದುಕಿನಲ್ಲಿ ಹಿನ್ನೆಲೆಯಾಗಿ ಏನೂ ಇಲ್ಲ. ನನಗೆ ತಂದೆ ತಾಯಿ ನೋಡಿದ ನೆನಪು ಇಲ್ಲ, ನಿನಗೂ ಇಲ್ಲ ಬಹುಶಃ. ನಮ್ಗೆ ಹೋಗ್ತದೆ ಹೇಳಲಿಕ್ಕೆ ಎಂಥದ್ದು ಇಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಇಲ್ಲದೇ ಇದ್ರೂ ನಾವೀಗ ಅಣ್ಣ ತಂಗಿಯರಾಗಿದ್ದೇವೆ. ಹೌದು, ಇದನ್ನು ಒಡ ಹುಟ್ಟಿಗಿಂತಲೂ ಹೆಚ್ಚು ಅಂತ ಹೇಳ್ಕೊಳ್ಳೋಣ. ಅಣ್ಣನಾಗಿ ನನ್ನ ಕರ್ತವ್ಯ ನಾ ಮಾಡ್ತೇನೆ, ಅದೇ ಸಂತೋಷ. ತಂಗಿಯಾಗಿ ನನಗೂ ಕರ್ತವ್ಯ ಉಂಟು. ನೀನು ಬದುಕಿ ಬಾಳ್ಬೇಕಮ್ಮ. ನೀನು ಕೈ ಕೊಡು, ಬಲಗೈ ಕೊಡು. ನಂದು ಬಟ್ಟನ್ನು ತೋರಿಸಿದ್ದೆ, ಜೀವಮಾನದಲ್ಲಿ ಉದ್ಧಾರ ಆಗೋದಷ್ಟು ಕಷ್ಟ ಹೇಳಿಲ್ಲ. ಮತ್ತೆ ಈಗ ನಿಂಗೆ ತೋರಿಸಿ ಏನು ಪ್ರಯೋಜನ? ನೋಡು, ನಾನು ನೋಡ್ತೇನೆ ಕೈಯನ್ನು. ಸರಿ, ಗ್ಯಾರಿ ನೋಡು, ಗೆರೆಯೆಲ್ಲ ಹೋಗ್ಬಿಡ್ತು. ಈ ನೋಡೋದು ಕೊಟ್ಕೊಂಡು ಗೆರೆ ಹೋಗ್ತೇನೆ. ಆ ರಕ್ತ ಯಾವ ಗೆರೆ ಗುರುತಿಸ್ಲಿಕ್ಕೆ ಅವ್ರಿಗೂ ಆಗದೆ ಹಾಗೆ ಹೇಳಿದ್ದು. ಅದರಷ್ಟ ರೇಖೆ ಒಂದೇ ಉಂಟು, ನಿನಗೆ ಬೇರೆ ಯಾವ ರೇಖೆಯೂ ಇಲ್ಲ. ಅದರಷ್ಟುವ? ಹೌದು. ಬಹಳ ಚಂದ ಹೇಳಿದೆ ನೀನು. ನೋಡು, ಅದರಷ್ಟ ಒಂದಿಲ್ಲದೆ ಇದ್ರೆ ನಮ್ಮಿಬ್ಬರಿಗೂ ಈ ಸಾಗರ ಸಿಗ್ತಾ ಇದ್ನ? ಇಂಥ ಒಳ್ಳೆ ಮನೆ ಸಿಗ್ತಾ ಇತ್ತ? ನೂರಾರು ಮಂದಿ ರೋಗಿಗಳಿಗೆ ಔಷಧ ಕೊಡುವಂತ ಭಾಗ್ಯ ಸಿಗ್ತಾ ಇತ್ತ? ಇದೆಲ್ಲ ನೋಡು, ಹುಚ್ಚರಾಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬ ಸರಿಯಾಗಿ ಹೋದ ಅಂತ ಸಮಾಜ ಉದ್ಧಾರ ಆಗ್ತದೆ, ಅವ್ರ ಮನೆಗೆ ಬೆಳಕಾಗ್ತದೆ. ಅದೆಲ್ಲ ಅದರಷ್ಟ ರೇಖೆಯಲ್ಲಿ ಬಂತು. ಒಳ್ಳೆಯದಲ್ಲೇ ಬದುಕನ್ನು ನಾವು ಸ್ವೀಕರಿಸುವುದು ಹೇಗೆ ಉಂಟು ಹೇಳು? ನೋವು ಸುಖ ಎನ್ನುವುದು ನಮ್ಮ ಸ್ವೀಕರಿಸುವ ಮಾರ್ಗದಲ್ಲಿ ಉಂಟು ಅಷ್ಟೇ. ರೀತಿಯಲ್ಲಿ ಕಂಡುಕೊಳ್ಬೇಕು ಸುಖ. ಹೌದು. ಹಾಗೆ ಕೈ ಕೊಡು. ಕೈ ಕೊಡಮ್ಮ. ನೀವಿಬ್ಬರು ಬೇರೆ ಆಗಬಾರ್ದು. ಅಂದರೆ ನಾಳೆ ದಿವಸ ಸಮೀಪದ ಒಯ್ಯುವ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಬೇಕು ನೀವು. ಹಾಗಾಗಲಿಲ್ಲ ನನ್ನ ಮೇಲೆ ಆಣೆ ಉಂಟು. ಏನಮ್ಮ ಅಂತ ಸ್ಥಿತಿ ಬಂದ್ರೆ ಮೂವರು ಒಟ್ಟಾಗಿ ಅವನನ್ನು ಕೊಲ್ಲೋಣ. ಅಂತೇನು ನೀನಿಷ್ಟು ಧೈರ್ಯ ಮಾಡ್ತೆ ಅಂತ ಆದ್ರೆ ಯಾವುದಕ್ಕೂ ಸಿದ್ಧ. ಈಗ ನಾನು ಈಗಷ್ಟೇ ಇವ ಅಂತ ಹೇಳಿ ಸಾಕ್ತದೆ. ಇಲ್ಲಿವರೆಗೆ ಅವರು ಇವರು ಕೊಡು ಗೌರವ ನೋಡ್ಬೇಕಿತ್ತು. ಯಾಗೂ ಮದುವೆ ಆಗುದಿಲ್ಲ ಅಂತ ತೀರ್ಮಾನಕ್ಕೆ ಬಂದು ಇವನು ಬಿಟ್ಟೆ ನೋಡು. ಗ್ರಾಚಾರ ತಿರುಮುರುಗಾಯ್ತು. ನಾಳೆ ದಿವಸ ಇನ್ನು ಇವರು
ಸಂಸಾರ ಪ್ರಾರಂಭ ಆಗ್ಬೇಕು. ಆಯ್ತಮ್ಮ, ನೀನು ಹೇಳಿದ್ದೆ ನಮಗೊಂದು ಇವತ್ತು ಒಂದು ಮಾರ್ಪಾಡು. ಹೌದು, ಶುಭ ಸಂಕ್ರಮಣ ನಮ್ಮ ಪಾಲಿಗೆ. ಸಂಕ್ರಮಣ ಅಂದ್ರೆ ಅರ್ಥವೇ ಹಾಗೆ, ಉತ್ತರಾಯಣ ಸೇರುವುದು ಅಂತ. ನಮಗೆ ಹೌದು. ಹೌದಾ? ನೋಡೇ ಬಿಡುವ ಅದೊಂದು